ಹನಿ ಟ್ರ್ಯಾಪ್ ಹೋಗಿ ಕೊಲೆ ಸುಪಾರಿ ಆಯಿತು. ಈಗ ತದನಂತರ ಮತ್ತೊಂದಿಷ್ಟು ಬೆಳವಣಿಗೆ, ಹೊಸ ಟ್ವಿಸ್ಟ್ಗಳು ಕೂಡ ಬರ್ತಾ ಇದೆ. ಆ ಟ್ವಿಸ್ಟ್ ಅನ್ನು ಅವರವರೇ ಕೊಟ್ಕೊಳ್ತಾ ಇದ್ದಾರೆ. ಸಚಿವ ರಾಜಣ್ಣ ಪುತ್ರ ಕೊಲೆಗೆ ಸುಪಾರಿ ಆರೋಪ ಏನಿದೆ, ಕೊಲೆ ಸಂಚು ಬಗ್ಗೆ ಮಾತನಾಡಿದ್ದ A1 ಸೋಮನ ಆಪ್ತೆ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸರಿಂದ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಕಾರಣ ಕ್ಯಾತ್ಸಂದ್ರದಲ್ಲಿನೇ FIR ದಾಖಲಾಗಿದ್ದು, ಸೋಮನಿಂದ MLC ರಾಜೇಂದ್ರ ಕೊಲೆ ಸ್ಕೆಚ್ ಬಗ್ಗೆ ಪುಷ್ಪ ಮಾತನಾಡಿದ್ರು. ರಾಜೇಂದ್ರ ಆಪ್ತ ರಾಕಿ ಜೊತೆಗೆ ಮಾತನಾಡಿದ್ದು ಪುಷ್ಪ. ರಾಕಿ ಜೊತೆಗಿನ ಪುಷ್ಪ ಸಂಭಾಷಣೆ ಆಧರಿಸಿ ದೂರನ್ನ ರಾಜೇಂದ್ರ ನೀಡಿರ್ತಾರೆ. ಹಾಗಾಗಿ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿರುತ್ತೆ. ಮೊದಲನೇ ಆರೋಪಿ, ಒಟ್ಟು 6 ಜನರನ್ನ ಈ FIR ನಲ್ಲಿ ದಾಖಲು ಮಾಡಿರ್ತಾರೆ. ಅದರಲ್ಲಿ ಮೊದಲನೇ ಆರೋಪಿ ಸೋಮನ ಆಪ್ತೆ ಪುಷ್ಪ ಅನ್ನೋರು ರಾಕಿ ಅನ್ನೋನ ಜೊತೆಗೆ ಮಾತನಾಡಿರ್ತಾರೆ. ಆ ಮಾತನಾಡಿರುವಂಥ ಸಂಭಾಷಣೆ ಏನಿದೆ ಅದು ರಾಜೇಂದ್ರ ಅವ್ರಿಗೆ ಸಿಗುತ್ತೆ. ಒಂದು ರಾಕಿ ಕೊಟ್ಟಿರಬೇಕು ಸಂಭಾಷಣೆಯದ್ದು, ಇಲ್ಲ ಒಂದು ಪುಷ್ಪ ಕೊಟ್ಟಿರಬೇಕು ಸಂಭಾಷಣೆಯದ್ದು. ಈ ಕೊಲೆಗೆ ಸ್ಕೆಚ್ ಹಾಕುವಂಥ ಹಿನ್ನೆಲೆ ಏನು ಅನ್ನೋದನ್ನು ಈಗ ಪೊಲೀಸರು ಪತ್ತೆ ಹಚ್ಚಬೇಕಾಗಿರೋದು. ಬರೀ ಸ್ಕೆಚ್ ಹಾಕಿರೋದಲ್ಲ, ಯಾಕೆ ಹಾಕಿದ್ರು, ಏನಿತ್ತು, ಹನಿ ಟ್ರ್ಯಾಪ್ ಆರಂಭದಲ್ಲಿ ಬಂದಿದ್ದು, ಕೊಲೆ ಸ್ಕೆಚ್ ಏನು, ಎರಡಕ್ಕೂ ಲಿಂಕ್ ಇದೆಯಾ, ಇದು ಮುಖ್ಯವಾಗಿ ಇಲ್ಲಿ ಸುಳಿದಾಡ್ತಾ ಇರುವಂತಹ ಅನುಮಾನಗಳು. ಸಚಿವ ರಾಜಣ್ಣ ಪುತ್ರ ಹತ್ಯೆಗೆ ಸುಪಾರಿಯನ್ನ ನೀಡಲಾಗಿದ್ದು, ಆಡಿಯೋದಲ್ಲಿ ಕೊಲೆ ಸುಪಾರಿ ಸಂಚು ಸ್ಫೋಟವಾಗಿದೆ. ಪೊಲೀಸರಿಗೆ ರಾಜೇಂದ್ರ ಪೆನ್ ಡ್ರೈವ್ನಲ್ಲಿ ನೀಡಿದ್ದಂತಹ ಆಡಿಯೋ, ರಾಜೇಂದ್ರ ಹತ್ಯೆ ಸುಪಾರಿಯ ಬಗ್ಗೆ ಆರೋಪಿ ಸ್ನೇಹಿತೆ ಈಗ ವಿವರಿಸಿರೋದು. ಸಚಿವ ರಾಜಣ್ಣ ಪುತ್ರ ಕೊಲೆಗೆ 70 ಲಕ್ಷ ರೂಪಾಯಿ ಸುಪಾರಿಯನ್ನ ನೀಡಿರೋದು. A1 ಸೋಮನಿಗೆ 5 ಲಕ್ಷ ಅಡ್ವಾನ್ಸ್ ಬಂದಿದೆ ಅಂತ ಮಹಿಳೆ ಹೇಳಿರೋದು ಆಡಿಯೋದಲ್ಲಿದೆ. ಇದೇ ಆಡಿಯೋ ಆಧರಿಸಿ ಈಗ ದೂರನ್ನ ರಾಜೇಂದ್ರ ಅವರು ದಾಖಲಿಸಿರ್ತಾರೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಆಡಿಯೋ ಸ್ಫೋಟವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದಕ್ಕೇನೆ ಏನಂತ ಹೇಳ್ಬೇಕು ಎತ್ತ ಅಂತ ಸರ್, ನೀವು ಸೋಮ ಈ ತರ ಎಲ್ಲ ಮಾಡ್ತಾನೆ ಸರ್, ಕಿವಿಗ್ ಬಿದ್ದೈತೆ, ಬೇಕಿದ್ರೆ ಹುಡುಗಿನೇ ಬಂದು ಹೇಳ್ತಾಳೆ ಸರ್. ನಂಬಿಕೆ ಇಲ್ಲ ಅಂದ್ರೆ ಅವಳು ಕಿವಿಗ್ ಬಿದ್ದಿರೋದನ್ನ ಹೇಳ್ತಾಳೆ ಅಷ್ಟೇನೆ, ಅವಳು ಸುಳ್ಳು ಪಳ್ಳು ಹೇಳಲ್ಲ. ನಾವ್ ಇವತ್ತಿಂದ ನೋಡಿಲ್ಲ, ಅವಳು ಚಿಕ್ಕವಳಿಂದ ನೋಡಿದೀವಿ. ಅವಳು ಇರೋದನ್ನ ಮ್ಯಾಟ್ರ್ ಹೇಳ್ತಾಳೆ ಅಂತ ಅನ್ನು ನೀನ್ ಅಷ್ಟೇನೆ. ಅಲ್ಲ, ಇವನು ಸೋಮ ಪ್ರೆಸಿಡೆಂಟ್ ಹೊಡಿಬೇಕು ಅಂತ ಅವನ ಅಥವಾ ಸ್ಪೀಡ್ ಅನ್ಸ್ತಿ ನನ್ನ ಹತ್ರ ಇಲ್ಲ, ದೇವಸ್ಥಾನ ನನ್ನ ಹತ್ರ ಈ ಮೊಬೈಲ್ ಅಲ್ಲಿ ಇಲ್ಲ. ನನ್ನಲ್ಲಿ ಐತೆ, ಅದು ಅಣ್ಣ ಬರ್ಲಿ ನಾನು ತೋರಿಸ್ತೀನಿ. ಹೌದಾ? ಅಣ್ಣನೇ ಇರಲ್ಲ ಅಲ್ಲ, ನಾನು ಕೇಳಿದ್ ನನಗೆ ಅವ್ನು ಹೊಂದ್ಕೊಂಡ್ರೆ ನನ್ಗೇನಾಗಬೇಕು? ದುಡ್ಡಿನ ಅವಶ್ಯಕತೆ ಇಲ್ಲ, ಆಸ್ತಿನೂ ಐತೆ, ನಮ್ಗೇನಕ್ಕೂ ಅವಶ್ಯಕತೆ ಇಲ್ಲ. ಅವ ಹಿಂಗ್ ಬಂದ್ ಹೇಳಿದ್ರು ಅವಯ್ಯ ನಮ್ಗೇನ್ ಕೊಡಲ್ಲ. ಒತ್ನಾಗಿ ಈ ತರ ಮಾತಾಡ್ಕೊಂಡಿರೋ ಸತ್ಯ ಅವನ ಮೇಲೆ ಒಂದ್ ಕಣ್ಣಿಕ್ಕಿ ಸರ್, ಯಾರ್ಗಾನ ಪೊಲೀಸವ್ರಿಗೆ ಹೇಳಿ ಅವ್ನ ಕಣ್ಣಿಕ್ಕಿ ಬಿಟ್ಟಿರಿ ಅಂತ ಹೇಳೋಣ. ಅದ್ರ ಮೇಲೆ ಅವ್ನ ಇಷ್ಟ ಏನನ್ನ ಮಾಡ್ಕೊಂಡು. ಇದು ಅಡ್ವಾನ್ಸ್ ಬಂದ್ರೆ ನಿಜನಾ? ಅಡ್ವಾನ್ಸ್ ನಮ್ಮ ಅಮ್ಮ ಸತ್ತಾಲು ಬಂದೈತೆ. ಬೇಡ ಬಿಡು, ಎಂಕ್ವೈರಿ ಮಾಡ್ಲಿ. 5 ಲಕ್ಷ ಎಲ್ಲಿಂದ ಬಂತು? ಅವ ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ ಬಿಡು, ದೇವ್ರ ಸತ್ತಾಗ್ಲು ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ. ಸುಮ್ನೆ ಯಾಕೆ ನೀನ್ ತಲೆ ಕೆರ್ಸ್ಕೊಂತೀಯ? ಇವ್ರಿಗೆ ಹಿಂಗೆ ಹೇಳು, ಸೋಮ ಹಿಂಗೆ ಮಾಡೋನೆ, ನೀವ್ ಯಾವ್ದೋ ಫಂಕ್ಷನ್ ಮಾಡಿದ್ರಲ್ಲ ಸರ್ 15 ದಿನದ ಹಿಂದೆ, ಯಾರು ಸರ್ ಡೆಕೋರೇಷನ್ ಒಬ್ರು ಬಂದಿದ್ರಂತೆ ಜೈಪುರದವ್ರ ಇಬ್ರು ಅಂತ ಹೇಳು. ಜೈಪುರದವ್ರ ಇಬ್ರು ಕಳ್ಸಿದ್ದ ಅವನು. ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು, ನಾವು ಡೆಕೋರೇಷನ್ ಮಾಡೋರೆ ಅಂತ ಒಳಗ್ ನುಗ್ಗೋರೆ, ಗೊತ್ತಾ ಜೈಪುರದವ್ರು? ಅದೇ ನಮಗ್ ಗೊತ್ತಿತ್ತಾ? GPA ಫಿಕ್ಸ್ ಮಾಡ್ಬೇಕಂತ ಬಂದಿದ್ದು ಸರ್ ಅಂತ ನಾನೇ ಹೇಳ್ತೀನಿ. ಇರೋದು ಈ ನನ್ ಮಗಂಗೆ ಎತ್ತಾಕೊಂಡು ಹೋದ್ರೆ ಬಾಯ್ ಬಿಡ್ತಾನೆ. ಅವ್ನ್ ಜೀವ ಹೋದ್ರು ಬಾಯ್ ಬಿಡಲ್ಲ, ಅವ್ನು ಬಿಡಲ್ಲ. ಅದಂತೂ ಸತ್ಯ, ಬಾಯ್ ಬಿಡಲ್ಲ. ಅವ್ನ್ಗೆಲ್ಲ ಗೊತ್ತು. ಬಾಸ್ಗೋಸ್ಕರ ಬೇಕಿತ್ತು ಜೈಲಲ್ಲೇ ಇದ್ಬಿಟ್ರು ನಾನು ಇದ್ಬಿಡ್ತೀನಿ ಅಂತ ನಾವು ಇವ್ನಿಗೆ ಎತ್ಬಿಟ್ರೆ ನಮ್ ಬಾಸೆ ಜೈಪುರದಲ್ಲಿ ದೊಡ್ಡವರು ಅಂದವನೇ. ಇದು ನಾನ್ ಕರ್ದಿ ಅಣ್ಣಂಗೆ ಹೇಳ್ತೀನಿ, ಪ್ರೆಸಿಯನ್ಗೆ, ಅಣ್ಣ ಈ ಅಂದ ಅಂತೀನಿ ನಾನು. ಇವ್ರ ಮುಂದೆ ಕರ್ಕೊಂಡೋಗಪ್ಪ, ನಾನು ಹೇಳ್ತೀನಿ, ನೀನ್ ಯಾಕೆ ಟೆನ್ಷನ್ ತಗೊಂತೀಯ? 7-8 ಜನ ಮಾತಾಡ್ಕೊಂಡವ್ರು ಗೊತ್ತಾ, ಬೆಂಗಳೂರವ್ರ ಜೊತೆ ಮದ್ಗಿರಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು. ತಮಿಳ್ ಹುಡುಗರು ಕರೆಸ್ತವನ್ ಗೊತ್ತಾ ನಿಂಗೆ ಇಬ್ರಿಗೆ ಜೊತೆಗಿರಕ್ಕೆ? ತಮಿಳ್ ಹುಡುಗರು ಬೆಂಗಳೂರಲ್ಲಿ ಕಳಸಿಪಳ್ಳಿ ಹುಡುಗರು ಕೇಳೋನಂತೆ. ಸೋಮಣ್ಣ ಅದೇ KR ರಾಜಣ್ಣ ಅವ್ರ ಮಗನ್ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು. ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊಂತವ್ರೆ. ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದೀನಿ, ನೀನು ಫಿಶ್ ಕಬಾಬ್ ತಗೊಂಡ್ ಬಂದ್ಬಿಡು ಅಂದ. ಯಾರು? ಯಾವನೋ ಆಟೋದಲ್ಲಿ ಕುಂತಿರೋನು. ಇಷ್ಟೇ ಮಾತಾಡಿದ್ದವನು. ಅವಾಗಿಂದ ಇವ್ನ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ಎಲ್ಲ ಹುಡುಗರು ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಅಷ್ಟು ಬಿಟ್ರೆ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ. ಹಿಂಗೆ ಮಾತಾಡ್ಕೊಂಡು ಸತ್ಯ ಮಾತಾಡಿರೋದು ಸತ್ಯ. ಆ ಹುಡುಗರು ಯಾಕೆ ಮಾತಾಡ್ತಾರೆ? ಈಗ ಆ ಹುಡುಗರು ಹೆಂಗ್ ಮಾತಾಡಕ್ ಸಾಧ್ಯ ಹೇಳಿ ನೋಡೋಣ. ಇವನು ದೊಡ್ಡವ್ರಿಗೆ ಹೊಡೆದ್ಬಿಟ್ರೆ ಅವ್ನು ದೊಡ್ಡ ತುಮಕೂರಲ್ಲಿ ಡಾನ್ ಆಗ್ಬಿಡೋಣ ಅಂತಾನ.
ನನ್ನ ಸಹೋದ್ಯೋಗಿ ತುಮಕೂರು ಪ್ರತಿನಿಧಿ ಮಂಜುನಾಥ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಂಜು, ಇದರಲ್ಲಿ ಆ ಹುಡುಗಿನ ಅನ್ನುವಂಥದ್ದನ್ನು ಅವಳು ಬಳಸ್ತಾಳೆ. ಪುಷ್ಪಾ ಅನ್ನೋರು ಆ ಹುಡುಗಿ ಅನ್ನುವಂಥದ್ದನ್ನು ಬಳಸ್ತಾರೆ. ಯಾರು ಹುಡುಗಿ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗುತ್ತೆ. ಇನ್ನೊಂದು ಕಡೆಗೆ ಆರಂಭದಲ್ಲಿ ಹೇಳಿದಂಥ ಹನಿ ಟ್ರ್ಯಾಪಿಗೂ ಮತ್ತು ಈ ಸುಪಾರಿಗೂ ಎಲ್ಲೋ ಒಂದು ಕಡೆಗೆ ಲಿಂಕ್ ಏನಾದರೂ ತಗಲಾಕೊಳ್ಳುತ್ತಾ ಅಂತ ಇದು? ಅರುಣ್, ಈಗಾಗಲೇ ಈ ಆಡಿಯೋ ಏನು ಲೀಕ್ ಆಗಿತ್ತು, ಅದರಲ್ಲಿ ಮಾತಾಡಿದಂತಹ ಪುಷ್ಪ ಎನ್ನುವ ಮಹಿಳೆಯನ್ನು ಈ ತನಿಖಾ ತಂಡ ವಶಪಡಿಸಿಕೊಂಡಿರುವಂತದ್ದು. ಮಧುಗಿರಿಯ DSP ಆದಂತಹ ಮಂಜುನಾಥ್ ಇದ್ದಾರೆ. ಅದರ ಜೊತೆಗೆ ಶಿರಾ ಗ್ರಾಮಾಂತರ ವಿಭಾಗದ CPI ರಾಘವೇಂದ್ರ ಹಾಗೂ ಕ್ಯಾಸಂದ್ರ ಠಾಣೆಯ PSI ಚೇತನ್ ಅವರ ತಂಡ ಈ ಪುಷ್ಪ ಎಂಬ ಮಹಿಳೆಯನ್ನು ವಶಕ್ಕೆ ಪಡಿಸಿಕೊಂಡಿರುವಂತದ್ದು. ಯಾಕಂದ್ರೆ ಆಡಿಯೋದಲ್ಲಿ ಸುದೀರ್ಘವಾಗಿ 18 ನಿಮಿಷ ಈ ಮಹಿಳೆ ಮಾತಾಡಿರ್ತಾಳೆ. ಅದರ ಜೊತೆಗೆ ರಾಜೇಂದ್ರ ಅವರ ಏನು ಸ್ನೇಹಿತರಿದ್ದಾರೆ, ಅವರ ಬೆಂಬಲಿಗರಿದ್ದಾರೆ, ರಾಕಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದನ್ನ ಇವರು ರಾಕೇಶ್ ಅದನ್ನ ಆಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಆ ಒಂದು ಆಧಾರದ ಮೇಲೆ ಆಡಿಯೋ ರೆಕಾರ್ಡ್ ಮೇಲೆ ಪೊಲೀಸರು FIR ಮಾಡ್ಕೊಂಡಿರುವಂತದ್ದು. ಆದ್ದರಿಂದ ಈ ವಶಪಡಿಸಿಕೊಂಡು ಎಲ್ಲಿ ಏನು ಯಾವಾಗ ಸೋಮ ಎನ್ನುವ ವ್ಯಕ್ತಿ ಯಾರು ಮತ್ತು ಸೋಮ ಎನ್ನುವ ವ್ಯಕ್ತಿಗೂ ನಿನಗೂ ಏನ್ ಸಂಬಂಧ, ಈ ಒಂದು ನಿಟ್ಟಿನಲ್ಲಿ ಪೊಲೀಸರು ಆಯಾಮದಲ್ಲಿ ಆಕೆಯನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು. ಅದಕ್ಕೆ ಅಜ್ಞಾತ ಸ್ಥಳದಲ್ಲಿ ಕರ್ಕೊಂಡು ಹೋಗಿ ಏನು ಈಕೆಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೆ ಹೇಗೆ ಎಲ್ಲಿ ಪ್ಲಾನ್ ಮಾಡಿದ್ರು ಎನ್ನುವ ವಿಚಾರದಲ್ಲೂ ಕೂಡ ಈಕೆಯನ್ನು ಪೊಲೀಸರು ಡ್ರಿಲ್ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ತನಿಖೆಗೆ ಈ ಒಂದು ಪ್ರಕರಣದ ತನಿಖೆಗೆ ಮುಖ್ಯ ಏನು ಒಂದು ಅವಿಡೆನ್ಸ್ ಇರುವಂತದ್ದು ಈ ಪುಷ್ಪ ಎನ್ನುವಂತ ಮಹಿಳೆ. ಅದರಿಂದಾಗಿ ಇದೀಗ ಒಂದು ಅರ್ಧ ಗಂಟೆ ಹಿಂದೆ ಆಕೆಯನ್ನ ವಶಕ್ಕೆ ಪಡಿಸಿದಂತಹ ಪೊಲೀಸರು ಅಜ್ಞಾತ ಸ್ಥಳದಲ್ಲಿ ತನಿಖೆ ಮಾಡ್ತಾ ಇರುವಂತದ್ದು, ವಿಚಾರಣೆ ಮಾಡ್ತಾ ಇರುವಂತದ್ದು. ಅರುಣ್, ಓಕೆ, ಈ ಪುಷ್ಪ ಅನ್ನೋರು ಮಾತ್ರ ಈಗ ವಿಚಾರಣೆಗೆ ಒಳಪಡಿಸಿರೋದಾ ಅಥವಾ ಇದರಲ್ಲಿ ಇನ್ನೂ 6 ಜನ ಇದ್ರಲ್ಲ ಅವರನ್ನು ಕೂಡ ಈಗ ವಿಚಾರಣೆ ನಡೆದು ಹೋಗಿದೆಯಾ? ಮತ್ತೆ ಆರಂಭದಲ್ಲಿ ಆರೋಪ ಮಾಡಿದ್ರಲ್ಲ ರಾಜೇಂದ್ರ ಅವರು ಹನಿ ಟ್ರ್ಯಾಪ್ ವಿಚಾರ, ಅದಕ್ಕೂ ಇದಕ್ಕೂ ಏನಾದರೂ ಲಿಂಕ್ ಏನಾದರೂ ಆಗ್ತಾ ಇದೆಯಾ ಅಂತ? ಇಲ್ಲ ಅರುಣ್, ಆರಂಭದಲ್ಲಿ ರಾಜೇಂದ್ರ ಅವರು ಏನು ಹನಿ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಲಿಂಕ್ ಇಲ್ಲ, ಸಂಬಂಧನೂ ಇಲ್ಲ. ಯಾಕಂದ್ರೆ ಅವರು ಹೇಳಿರುವಂತದ್ದು ನನಗೂ ಕೂಡ ವಿಡಿಯೋ ಮತ್ತು ಆಡಿಯೋ ಕಾಲ್ ಬಂದಿತ್ತು, ಬಟ್ ಅದು ಮಿಸ್ಡ್ ಕಾಲ್ ಆಗಿತ್ತು, ನಾನು ಯಾವುದನ್ನು ರಿಸೀವ್ ಮಾಡಿಲ್ಲ. ಬಹುಶಃ ನಾನು ಅದನ್ನೇ ನನಗೆ ಹನಿ ಟ್ರ್ಯಾಪ್ ಹೆಡ್ ಆಗಿ ಬಿಡಿಸ್ಲಿಕ್ಕೆ ಆಡಿಯೋ ವಿಡಿಯೋ ಮಾಡಿರಬಹುದು ಅಂತ ತಿಳ್ಕೊಂಡಿದ್ದೆ ಅಂತ ಅವರು ಸ್ಪಷ್ಟನೆ ನೀಡಿದ್ದಾರೆ. ಬಟ್ ಆದ್ರೂ ಕೂಡ FIR ಏನು ಆಗಿಲ್ಲ. ಈಗ ಕೊಲೆಗೆ ಸುಪಾರಿ ಕೊಟ್ಟ ವಿಚಾರದಲ್ಲಿ ಮಾತ್ರ FIR ಆಗಿರುವಂತದ್ದು, ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅದರ ಜೊತೆಗೆ ಸೋಮ ಎನ್ನುವ ಆರೋಪಿ ಒಂದೇನಿದ್ದಾರೆ ಆತ ಕೂಡ ರೌಡಿಶೀತರಾಗಿರುವಂತದ್ದು. ಸೊ ಸೋಮ ಸೇರಿದಂತೆ ಅದನ್ನ ಸಹಚರರು ಭರತ್ ಮತ್ತೆ ಗುಂಡಾ ಸೇರಿದಂತೆ ಒಟ್ಟು 5 ಜನರ ಮೇಲೆ FIR ಆಗಿತ್ತು. ಅವರನ್ನು ಕೂಡ ಇನ್ನು ಪೊಲೀಸರು ಅರೆಸ್ಟ್ ಇನ್ನು ಕೂಡ ಮಾಡಿಲ್ಲ. ಪುಷ್ಪಾಳ ವಿಚಾರಣೆ ಆದ ನಂತರ ರಾಕೇಶ್ ಅವರನ್ನ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ. ಆದ್ರೆ ರಾಕೇಶ್ ಅವರನ್ನ ಅನಾಮಧೇಯ ವ್ಯಕ್ತಿಗಳಿಂದ ನಮ್ಗೆ ಈ ಆಡಿಯೋ ಬಂದಿದೆ ಅಂತ ಹೇಳಿ ಏನು ರಾಜೇಂದ್ರ ಅವರು ಹೇಳಿದ್ರು. ಹಾಗಾಗಿ ರಾಕೇಶ್ ಅವರ ವಿಚಾರಣೆ ಮಾಡೋದು ಸಾಧ್ಯತೆ ಕಡಿಮೆ ಇದೆ. ಪುಷ್ಪವನ್ನು ವಿಚಾರಣೆ ಮಾಡಿ ಮತ್ತೆ ಯಾರ್ಯಾರು ಪ್ಲಾನ್ ಮಾಡಿದ್ರು ಅನ್ನುವಂಥದ್ದನ್ನ ವಿಚಾರಣೆ ಮಾಡಿದ ನಂತರ ಈ ಆರೋಪಿಗಳನ್ನು ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಆರೋಪಿಗಳ ತಲಾಶಲ್ಲೂ ಕೂಡ ಪೊಲೀಸರು ಇರುವಂತದ್ದು. ಇವತ್ತು ಅಥವಾ ನಾಳೆ ಒಳಗಡೆ ಆರೋಪಿಗಳನ್ನ ವಶಪಡಿಸಿಕೊಳ್ಳುವಂತ ಅರೆಸ್ಟ್ ಮಾಡಿಸುವಂತ ಸಾಧ್ಯತೆ ಕೂಡ ಹೆಚ್ಚಳವಾಗಿದೆ. ಅರುಣ್, ಓಕೆ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.